ನಮಸ್ತೆ, ನಾನು ಬಸವರಾಜು. ಇಡಿ ಬಹುದೊಡ್ಡ ದಾಳಿಯನ್ನ ಮಾಡ್ತಿರುವಂಥದ್ದು ಅದು ಶಾಸಕ ಹ್ಯಾರಿಸ್ ಮತ್ತು ಅವರ ಪುತ್ರ ನಲ್ಪಾಡ್ ಅವರ ನಿವಾಸಗಳ ಮೇಲೆ 17 ಕಡೆ ರೈಡ್ ನಡೀತಿದೆ. ಯಾಕೆ, ಏನು, ಎಲ್ಲಿ? ತುಂಬ ಸಿಂಪಲ್ ಆಗಿ ನೋಡಿದ್ರು, ಲಾಜಿಕಲಿ ನೋಡಿದ್ರು ಒಂದು ಪಕ್ಕ ಆಗತ್ತೆ. ನಿಮಗೆ ಇದೇ 15ನೇ ತಾರೀಕು ಪ್ರಧಾನಿ ಮೋದಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟ ಸಂದರ್ಭದ ಒಂದು ಫೋಟೋ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯದ್ದು. ಮತ್ತೊಂದು ಕಡೆ ಯಡಿಯೂರಪ್ಪ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಏಪ್ರಿಲ್ 9ನೇ ತಾರೀಕು ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ, ಮತದಾನಕ್ಕೂ ಮುಂಚೆ 9ನೇ ತಾರೀಕು ಆಗುತ್ತೆ. ಏನ್ ಹೇಳಿದ್ರು? ಚೀಲಗಳಲ್ಲಿ ದುಡ್ಡು ಬರುತ್ತೆ, ಹಂಚ್ತಾರೆ. BY ವಿಜೇಂದ್ರ ಅವರು ಕೂಡ ಇಂಥದ್ದೇ ಹೇಳಿಕೆ ಕೊಟ್ಟಿದ್ರು. ಬೆಂಗಳೂರಿನ ಸಚಿವರೊಬ್ಬರು ತರಬಹುದು ಅನ್ನೋ ಧಾಟಿಯಲ್ಲಿ ಮಾತಾಡಿದ್ರು. ಇನ್ನೊಂದು ಚೂರು ಹಿಂದಕ್ಕೆ ಹೋದ್ರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಜಬ್ಬಾರ್ ಅವರ ವಜಾ ಆಗತ್ತೆ ಸಿದ್ದರಾಮಯ್ಯ ಅವರ ಬಣ, DK ಶಿವಕುಮಾರ್ ಅವರ ಬಣದ ಮೂಲಕ. ನಜೀರ್ ಅಹಮದ್ ಅವರು ಕೂಡ ಒಂದು ಹುದ್ದೆಯನ್ನು ಕಳ್ಕೊತಾರೆ, ಅದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆ. ಇಬ್ಬರ ವಜಾ ಆಯಿತು. ವಜಾ ಆದ ಮೇಲೆ ಜಮೀರ್ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನುವಂತಹ ಚರ್ಚೆಗಳಿದ್ದಂತಹ ಸಂದರ್ಭದಲ್ಲೇ ಎಲ್ಲವೂ ತಣ್ಣಗಾಯಿತು. ಸಿದ್ದರಾಮಯ್ಯ ಅವರು ಸೈಲೆಂಟೇ ಆಗ್ಬಿಟ್ರು, ಅವ್ರೇನು ಮಾತಾಡ್ಲಿಲ್ಲ. ಸಿದ್ದರಾಮಯ್ಯ ಅವರ ಅತ್ಯಾಪ್ತ KN ರಾಜಣ್ಣ ಅವ್ರು ಹೇಳೇ ಬಿಟ್ರು, ಅಸಹಾಯಕರಾಗಿದ್ದಾರೆ ಮುಖ್ಯಮಂತ್ರಿ. ಯಾಕೋ ಗೊತ್ತಿಲ್ಲ, ಅವರು ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತಬೇಕಿತ್ತು, ಮಾತಾಡಬೇಕಿತ್ತು ಅಂತ. ಈ ಎಲ್ಲ ಡಾಟ್ಸ್ ಇತ್ತಲ್ಲ, ಆ ಚೀಲದಲ್ಲಿ ತಂದ ಹಣ ಇರಬಹುದು, ಅಥವಾ ಇವತ್ತಿನ ಇಡೀ ರೈಡ್ ಇರಬಹುದು, ಅಥವಾ ಮುಖ್ಯಮಂತ್ರಿ ಮತ್ತು ಪ್ರಧಾನಿ ಇಬ್ಬರ ನಡುವಿನ ಒಂದು ಆಪ್ತತೆಯ ಭೇಟಿ ಫೋಟೋ ಸ್ವಾಗತ ಮಾಡಿದ್ರು ಪ್ರೋಟೋಕಾಲ್ ಪ್ರಕಾರ. ಮತ್ತೆ DK ಬಣದ ಕಡೆಯಿಂದ ವಜಾಗಳಾದಾಗ ಸಿದ್ದರಾಮಯ್ಯ ಅವರ ಬಣದ ಕಡೆಯಿಂದ ಎಲ್ಲ ಒಂದು ಕಡೆ ಸಜಾದ ಮುನ್ಸೂಚನೆಗಳು ಸಿಗ್ತಿದೆಯಾ? ಬಿಟ್ಕಾಯಿನ್ ಹಗರಣದ ಬಹುದೊಡ್ಡ ಲಿಂಕ್ ಇಡಿಗೆ ಜಾರಿ ನಿರ್ದೇಶನಾಲಯಕ್ಕೆ ಸಿಕ್ಕಿದೆಯಾ? ಆ ಕಾರಣಕ್ಕೋಸ್ಕರನೇ 17 ಕಡೆ ಹ್ಯಾರಿಸ್ ಮತ್ತು ನಲ್ಪಾಡ್ ಅವರ ನಿವಾಸಗಳ ಮೇಲೆ ಮುಗಿಬಿದ್ದಿದ್ದಾರ? ಇಷ್ಟು ಪ್ರಶ್ನೆಗಳನ್ನ ಎತ್ತುವ ಜೊತೆಯಲ್ಲಿ ಒಂದು 5 ಇಂಪಾರ್ಟೆಂಟ್ ವಿಚಾರಗಳನ್ನು ಹೇಳಬೇಕು. ಈಗ ಮೋದಿಯವರ ವಿರುದ್ಧ ಸಿದ್ದರಾಮಯ್ಯ ಅವರು ಗುಡುಗು ಸಿಡಿಲನ್ನ ಎಬ್ಬಿಸ್ತಿಲ್ಲ, ಆ ರೀತಿ ಸೌಂಡ್ ಮಾಡ್ತಿಲ್ಲ. ಕೊನೆ ಪಕ್ಷ ಈ ಮಹಿಳಾ ಬಿಲ್ ಮತ್ತೆ ಡಿಲಿಮಿಟೇಷನ್ ಬಿಲ್ ಏನಿತ್ತು ಅದು ಸೋಲ್ತಲ್ಲ. ಅಂತಹ ಸಂದರ್ಭದಲ್ಲಾದ್ರೂ ದಕ್ಷಿಣದ ನಾಯಕನಾಗಿ, ದಕ್ಷಿಣದ ನಾಯಕರ ಸಾರಥಿಯಾಗಿ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಡಬಹುದಿತ್ತು. ಮೋದಿ ಸೋತ್ರು, ದಕ್ಷಿಣ ಗೆಲ್ತು ಅಂತ. ಕೊಡ್ಲಿಲ್ಲ. ಇದೇ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಧಾನಿ ಮೋದಿ ಪ್ರತಿ ಸಲ ಚುನಾವಣೆಯ ಸಂದರ್ಭದಲ್ಲಿ ಮಾತಾಡ್ತಾ ಇದ್ರು. ಒಂದು ಸಂದರ್ಭದಲ್ಲಿ ಸೀದಾ ರುಪಯ್ಯ ಅಂತ ಹೆಸರೇ ಹೇಳಿ ಮಾತಾಡಿದ್ರು. ಆ ಸಂದರ್ಭದಲ್ಲೇ ಪ್ರಧಾನಿಯೊಬ್ಬರ ವಿರುದ್ಧ ಒಬ್ಬ ಮುಖ್ಯಮಂತ್ರಿ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದು ರಾಜಕೀಯ ಚರಿತ್ರೆಯಲ್ಲೇ ಫಸ್ಟ್ ಟೈಮ್, ಅದು ಸಿದ್ದರಾಮಯ್ಯ. ಅದಾಗ್ತಿಲ್ಲ. ಕುಮಾರಸ್ವಾಮಿ ಮತ್ತು ದೇವೇಗೌಡರು ಸರ್ಕಾರವನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಕುಟುಕಬೇಕಿತ್ತು, ಕುಟುಕ್ತಿಲ್ಲ. ಯಡಿಯೂರಪ್ಪ ಅವರು ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ದೊಡ್ಡ ದೊಡ್ಡ ಶಬ್ದಗಳಿಂದ ಟೀಕಿಸಬೇಕಿತ್ತು, ಟೀಕಿಸ್ಲಿಲ್ಲ. ಎಲ್ಲವೂ ಏನನ್ನ ಹೇಳ್ತಿದೆ? ಈ ಮಹಮ್ಮದ್ ನಲಪಾಡ್ ಮತ್ತು ಹ್ಯಾರಿಸ್ ಅವರ ನಿವಾಸದ ಮೇಲಿನ ಇಡೀ ರೈಡ್ ಕೇವಲ ಒಂದು ಸಣ್ಣ ಸುಳಿವನ್ನ ಕೊಡ್ತಿರಬಹುದಾ? ತಿಹಾರ್ನ ಋಣ ಇನ್ನೂ ಬಾಕಿ ಇರಬಹುದಾ? ಎಲ್ಲ ಈ ಡಾಟ್ಸ್ ಏನಿದೆ ಅವನ್ನ ಒಂದು ಕಡೆಯಿಂದ ಎಳ್ಕೊಂಬಂದು ನಿಲ್ಸಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಯಾಕೆ? ದೊಡ್ಡ ಹಗರಣ, ಬಿಟ್ಕಾಯಿನ್ ಹಗರಣ, ಶ್ರೀಕಿ ವಶಕ್ಕೆ ತಗೊಂಡು ಸಾಕಷ್ಟು ವಿಚಾರಣೆ ಮಾಡಿದ್ರು CCB. ಇದೇ ನಲ್ಪಾಡ್ ಅವರನ್ನು ಕೂಡ ವಿಚಾರಿಸಿದ್ದರು. 2021ರಲ್ಲಿ ಸುದೀರ್ಘ ತನಿಖೆ ಕೈಗೊಂಡಿತ್ತು. ತನಿಖೆ ಸಂಬಂಧ ದಾಳಿ ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ಸಾಕಷ್ಟು ಕಡತಗಳನ್ನು ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋದಾದ್ಮೇಲೆ ಇಡಿ
ಮತ್ತೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಒಬ್ರನ್ನ ಕರ್ಕೊಂಡು ಹೋಗಿದ್ರು. ಅವರು ದೆಹಲಿಯಲ್ಲಿ ನಿಂತ್ಕೊಂಡು ಕಣ್ಣೀರ್ ಹಾಕಿದ್ರು. ನಾನು ಜಗ್ಗೋ ಮಗ ಅಲ್ಲ, ಬಗ್ಗೋ ಮಗ ಅಲ್ಲ, ತಗ್ಗೋ ಮಗ ಅಲ್ಲ ಅಂತ. ಕೊನೆಗೂ ಕಣ್ಣೀರ್ ಹಾಕಿದ್ರು. ಅಂತಹ ಅಧ್ಯಾಯ ಕಳಿಸಬೇಕು, ಕಳಿಸಲೇಬೇಕು ಅನ್ನೋ ಕಾರಣಕ್ಕೇನೆ ಎಲ್ಲರೂ ಒಟ್ಟಿಗೆ ನಿಂತಿದ್ದಾರ. 2028ಕ್ಕೆ ಇದೇ ನಿಜಾನೇ ಆದ್ರೆ 2028ಕ್ಕೆ ಆಸ್ ಯೂಶುವಲ್ ಯಡಿಯೂರಪ್ಪ ಪವರ್ ಸೆಂಟರ್, ಸಿದ್ದರಾಮಯ್ಯ ಅವರ ಪವರ್ ಸೆಂಟರ್ ಶಿಫ್ಟ್ ಆಗತ್ತಾ? ಇದಕ್ಕೆ ಪೂರಕವಾಗಿ ನೋಡಿ, ಮೇ 17ನೇ ತಾರೀಕು ಹೆಚ್ಚು ಕಡಿಮೆ ಏನು ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಕಾಲಿಟ್ಟು 50 ವರ್ಷ ಪೂರೈಸಿದ್ದಾರೆ. ಅದರ ಅಂಗವಾಗಿ ಒಂದು ದೊಡ್ಡ ಅಲೆಯನ್ನು ಸೃಷ್ಟಿಸೋದಕ್ಕೆ ಚಿತ್ರದುರ್ಗದಲ್ಲಿ ಯಡಿಯೂರೋತ್ಸವ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಬಿಜೆಪಿ ಅನ್ನೋದಕ್ಕಿಂತಲೂ ಮಿಗಿಲಾಗಿ ವಿಜೇಂದ್ರ ಅವರು ಪ್ಲಾನ್ ಮಾಡಿದ್ದಾರೆ. ಸರಿಸುಮಾರು 8 ಲಕ್ಷ ಜನರನ್ನ ಸೇರಿಸುವಂತಹ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಈಗಾಗಲೇ ಸುತ್ತಮುತ್ತಲಿನ ಸುಮಾರು 10-15 ಶಾಸಕರು, ಸೋತವರು ಗೆದ್ದವರು, ಅವರಿಗೆ ಒಂದು ಜವಾಬ್ದಾರಿ ಹೋಗಿದೆ. ನೀವು ಇಷ್ಟಿಷ್ಟು ಬಸ್ಗಳಲ್ಲಿ ಇಷ್ಟಿಷ್ಟು ಜನರ ಕರ್ಕೊಂಡ್ಬರ್ಬೇಕು. ಸಿದ್ದರಾಮೋತ್ಸವ ರೀತಿಯಲ್ಲಿ ಯಡಿಯೂರೋತ್ಸವ ಮಾಡಿ ಯಡಿಯೂರಪ್ಪ ಅವರ ಅಲೆ ಏನು, ವಿಜೇಂದ್ರ ಅವರ ಅಲೆ ಏನು ಅನ್ನೋದನ್ನ ತೋರಿಸುವಂತಹ ಪ್ರಯತ್ನಗಳು ಕೂಡ ನಡೀತಿದೆ. ಎಲ್ಲವೂ ಕೂಡ ಪಕ್ಕಾ ಹೇಳ್ತಿರುವಂಥದ್ದು ಒಂದು. ಯಾಕಂದ್ರೆ ಮೋದಿ ಅವರು ಬಂದಿದ್ರಲ್ಲ, ಆದಿಚುಂಚನಗಿರಿ ಮಠದಲ್ಲಿ ಕಾರ್ಯಕ್ರಮ ಆಯ್ತಲ್ಲ, ಅಲ್ಲಿ ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಪಾಲ್ಗೊಳ್ಳಬೇಕಿತ್ತು, ಪಾಲ್ಗೊಳ್ಳಿಲ್ಲ. ಬದಲಾಗಿ ಅಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆ ಸೇರಿದಂತೆ ಒಕ್ಕಲಿಗ ಸಮಾಜದ ನಾಯಕರು, ನಾಯಕಿಯರು ಇದ್ದರು. ಅಲ್ಲೂ ಕೂಡ ಭಾಗಿಯಾಗಲಿಲ್ಲ. ಆದರೆ ಅವರನ್ನ ಸ್ವಾಗತಿಸೋದು ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿಗಳು, ಪ್ರಧಾನಿಯವರನ್ನ ಮಾಡಿದ್ರು. ಆ ನಂತರದಲ್ಲಿ ಆಗ್ತಿರೋ ಎಲ್ಲ ಡೆವಲಪ್ಮೆಂಟ್ಸ್ ಅನ್ನು ನೋಡಿದ್ರೆ ಯಾರೋ ವಜಾಸ್ತ್ರ ಬಳಸ್ಕೊಂಡ್ರೆ ಮತ್ತೊಬ್ರು ಸಜಾಸ್ತ್ರನೇ ಬಳಸ್ಕೊಂಡ್ಬಿಟ್ರ ಅನ್ನುವಂಥದ್ದು ಅನುಮಾನ. ಜೊತೆಯಲ್ಲಿ ಇದಿಲ್ಲಿಗೆ ನಿಲ್ಲೋದಿಲ್ಲ. ದೆಹಲಿಯ ತನಕ, ತಿಹಾರ್ ಋಣವನ್ನ ತೀರಿಸುವ ತನಕ ಇನ್ನೊಂದಷ್ಟು ಜನ ಯಾವ ಬಣ ಎಗರಾಡ್ತಿತ್ತು, ಆ ಬಣದ ಒಬ್ಬೊಬ್ಬರೇ ಅವರ ರಾಜಕೀಯ ಭವಿಷ್ಯಕ್ಕೆ ಬಹುದೊಡ್ಡ ಕಳಂಕವನ್ನ ಬಳ್ಕೊಂಡು ದೆಹಲಿಗೆ ಹೋಗಿ ಆ ಜಾಗದಲ್ಲಿ ನಿಲ್ಲಬಹುದು, ಕೂರಬಹುದು, ಮಲಗಬಹುದು, ಮತ್ತೆ ಅವರ ನಾಯಕನ ರೀತಿಯಲ್ಲಿ ಕಣ್ಣೀರು ಹಾಕಬಹುದು ಅನ್ನುವ ಅನುಮಾನಗಳು ದಟ್ಟವಾಗ್ತಿದೆ. ಇದು ಸ್ಪಷ್ಟ. ಹಾಗಿದ್ರೆ ದಾವಣಗೆರೆ ದಕ್ಷಿಣದ ಚೀಲದಲ್ಲಿ ತಂದ ಹಣದ ಲೆಕ್ಕ, ಇಡಿ ಇವತ್ತು ಬಂದಿರುವ ಬಿಟ್ಕಾಯಿನ್ನ ಲಿಂಕ್, ಮೋದಿ ಮತ್ತು ಸಿದ್ದರಾಮಯ್ಯ ಅವರ ಆಪ್ತತೆಯ ಫೋಟೋ, ಯಡಿಯೂರೋತ್ಸವ ಎಲ್ಲವೂ ಕೂಡ ಯಾವ ಸಂದೇಶವನ್ನ ರವಾನಿಸ್ತಾ ಇದೆ? ನಿಮಗೇನ್ ಅನಿಸ್ತಿದೆ? ಕಮೆಂಟ್ ಮಾಡಿ.